ನಮಸ್ಕಾರ. ಸೋಮವಾರದ ಯೋಗ ಸಾಧನೆಗೆ ಸ್ವಾಗತ. ಇವತ್ತು 2ನೇ ವಾರ. ಮುಂದಿನ 21 ವಾರಗಳ ತನಕ ಆಸನಾಭ್ಯಾಸ ಮಾಡೋದು ಹೇಗೆ, ಪ್ರಾಣಾಯಾಮ ಮಾಡೋದು ಹೇಗೆ, ಧ್ಯಾನ ಮಾಡೋದು ಹೇಗೆ, ಇದೆಲ್ಲವನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಹೋದ ವಾರದ ವಿಡಿಯೋ ನೀವು ಅಭ್ಯಾಸ ಮಾಡಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಅದನ್ನ ನೋಡಿ ಶುರು ಮಾಡಿ. ಈ ಎಲ್ಲ ಅಭ್ಯಾಸಗಳನ್ನ ಯಾವಾಗ ಬೇಕಾದ್ರೆ ಅನುಸರಿಸ್ಬೋದು. ಯೋಗಾಭ್ಯಾಸ ಮಾಡೇ ಇಲ್ಲ, ಯೋಗ ಸಾಧನೆಗೆ ಮೊದಲನೇ ಬಾರಿ ನೀವು ಇಳಿದಿದ್ದೀರಾ, ಯೋಗಾಭ್ಯಾಸ ಮಾಡಕ್ಕೆ ಇಚ್ಛೆ ಇದೆ ಅನ್ನೋರು ಇದೆಲ್ಲವನ್ನು ಅನುಸರಿಸ್ತಾ ಬರ್ಬೋದು. ಪ್ರಾಣಾಯಾಮ ಹೇಗೆ ಮಾಡಬೇಕು, ಧ್ಯಾನ ಹೇಗೆ ಮಾಡಬೇಕು, ಆಸನ ಹೇಗೆ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ ನಿಮಗೆ. ಇವತ್ತಿನ ಅಭ್ಯಾಸವನ್ನು ಶುರು ಮಾಡೋಣ. ನಿಧಾನವಾಗಿ ಕಾಲನ್ನು ಮುಂದೆ ನೇರ ಮಾಡಿ, ಕೆದೆ ಎತ್ತಿರಲಿ. ನಿಧಾನ ಕೈಯನ್ನು ಹಿಂದಕ್ಕೆ ಚಾಚಿ ಒಂದು ಸ್ವಲ್ಪ ಸ್ಟ್ರೆಚ್ಗಳನ್ನು ಮಾಡ್ಕೊಂಡು ಶುರು ಮಾಡಿಕೊಂಡು ಆಮೇಲೆ ಅಭ್ಯಾಸಕ್ಕೆ ಹೋಗೋಣ. ಭುಜಗಳು ತುಂಬ ಸ್ಟಿಫ್ ಆಗಿತ್ತು ಅಂತ ಹೇಳಿದ್ರೆ ನೀವು ಮೋಸ್ಟ್ಲಿ ಇಲ್ಲಿಗೆ ಕೈಯನ್ನು ಸ್ಟ್ರೆಚ್ ಮಾಡೋಕ್ಕಾಗತ್ತೆ. ಸ್ವಲ್ಪ ಏನಾದರೂ ಫ್ಲೆಕ್ಸಿಬಿಲಿಟಿ ಇತ್ತು ಅಂತ ಹೇಳಿದ್ರೆ ಇಲ್ಲಿ ತನಕ ಸ್ಟ್ರೆಚ್ ಮಾಡ್ಬೋದು. ನೀವು ನೋಡಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ಇಲ್ಲಿಗೆ ತನಕ ಆಗುತ್ತೆ ಅಂದರೆ ಇಲ್ಲೇ ಕೈ ಇಡಿ, ಮುಂದೆ ನೋಡಿ. ಎದೆ ಎತ್ತಿ ಮೇಲೆ, ಮತ್ತೆ ಕೈ ಎತ್ತಿ ಹಿಂದಕ್ಕೆ, ನಿಧಾನ ಕೆಳಗೆ. ಕೈಗಳನ್ನು ಬಿಡಿಸ್ಬೇಡಿ, ನಿಧಾನ ಎರಡು ಕಾಲನ್ನು ಮಾಡಿಸಿ. ಹೀಗೆ ಎರಡು ಪಾದ ಒಂದಕ್ಕೊಂದು ಟಚ್ ಆಗಬೇಕಾಯ್ತಾ. ಈ ಮೀನ್ ಕಂಡದ ಭಾಗ ಕಾಫ್ ಮಸಲ್ಸನ್ನು ಹೊರಗೆ ತಳ್ತಾ ನಿಧಾನ ಕಾಲು ಹಿಂದಕ್ಕೆ ಇಡ್ಕೊಂಬನ್ನಿ. ಒಂದು 2-3 ಸತಿ ಕಾಲನ್ನು ಹಾಗೆ ಮೇಲೆ ಕೆಳಗೆ ಆಡಿಸ್ತಾ ಹಾಗೆ ಸ್ಥಿತಿಯಲ್ಲಿರಿ. ಓಕೆ, ಇವಾಗ ನಿಧಾನ ಇಲ್ಲಿಂದಾನೆ ಹಾಗೆ ಕಾಲು ಅಗಲ ಮಾಡಿ ಇಟ್ಕೊಳ್ಳಿ, ಆಯ್ತಾ. ಈಗ ಯಾವತ್ತೂ ಅಭ್ಯಾಸನೇ ಮಾಡಿಲ್ಲ ಅಂತ ಹೇಳಿದ್ರೆ ಹಿಂಗೆ ಕಾಲು ಅಗಲ ಮಾಡಿದಾಗ ಮ್ಯಾಟ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ನಿಮಗೆ. ತುಂಬ ಸ್ಟಿಫ್ ಇರುತ್ತೆ ಇಲ್ಲಿ ಸೊಂಟ. ಸೊ ಪ್ರಾಬಲಿ ಇಷ್ಟು ತನಕ ಆಗ್ಬೋದು ನಿಮಗೆ. ಅಭ್ಯಾಸ ಮಾಡ್ತಾ ಮಾಡ್ತಾ ಹಿಂಬಡಿ ಮತ್ತು ಪೃಷ್ಠದ ಭಾಗ ಎರಡು ಮ್ಯಾಟ್ ಮೇಲೆ ಕೂರುತ್ತೆ. ಇಷ್ಟು ಕಾಲು ಅಗಲ ಮಾಡೋಕ್ಕಾಗಲ್ಲ, ಹಿಂದಿ ಮ್ಯಾಟ್ ಮೇಲಿಲ್ಲ, ನೀವು ಮ್ಯಾಟ್ ಮೇಲೆ ಕೂರೋಕ್ಕಾಗಲ್ಲ ಅಂದರೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಅಭ್ಯಾಸ ಮಾಡ್ತಾ ಮಾಡ್ತಾ ತಾನೇ ಎಲ್ಲ ಬರ್ತಾ ಹೋಗುತ್ತೆ. ಈ ಎರಡು ಕಾಲು ಅಗಲ ಮಾಡಾದ್ಮೇಲೆ ಎರಡೂ ಮಂಡಿ ಟೈಟ್ ಮಾಡಿ, ಎರಡೂ ಅಂಗೈನ ಹಿಂದೆ ಇಟ್ಬಿಟ್ಟು ಎದೆ ಎತ್ತಿ ಮೇಲೆ. ಇಲ್ಲಿ ನೋಡಿ, ಎದೆ ಉಬ್ಬತ್ತೆ. ಕಾಲು ಬೆರಳು ಎರಡು ಒಳಗೆ ಎಳ್ಕೊಳ್ಳಿ, ಸೃಷ್ಟಿ ಮುಂದೆ. ಮಂಡಿ ಎರಡು ಟೈಟ್ ಮಾಡಿ, ಅವಾಗ ನಿಮಗೆ ಈ ಎರಡೂ ಕಾಲುಗಳಲ್ಲಿ ಒಳಗಡೆ ಭಾಗ ಫುಲ್ ಸೆಳೆತ ಗೊತ್ತಾಗತ್ತೆ. ಹಾಗೆ ಸ್ಥಿತಿಯಲ್ಲಿರಿ, ಎದೆ ಎತ್ತಿ ಮೇಲೆ. ಇವಾಗ ಕಾಲು ಹಾಗೆ ಇರಲಿ, ಕೈ ಮೇಲೆ ಕೆತ್ತುತ್ತಾ ನಿಧಾನಕ್ಕೆ ಎಡಗಡೆಗೆ ಹೋಗಿ, ಎಷ್ಟಾಗತ್ತಷ್ಟು. ನಿಮ್ಮ ಬೆನ್ನು ತುಂಬ ಸ್ಟಿಫ್ ಇತ್ತು ಅಂತ ಹೇಳಿದ್ರೆ ಪ್ರಾಬಲಿ ಮಂಡಿ ಹಿಡ್ಕೊಳ್ಳೋಕೆ ಅಷ್ಟೇ ಆಗೋದು, ಪರವಾಗಿಲ್ಲ, ಅಲ್ಲೇ ಇರಿ. ಆಗತ್ತೆ ಅಂದರೆ ನಿಧಾನಕ್ಕೆ ಕೆಳಗೆ ಹೋಗಿ. ಮಾಡ್ತಾ ಒಂದು ಸ್ವಲ್ಪ ವರ್ಷದಲ್ಲಿ ಈ ಪೂರ್ತಿ ಹಿಂಗೆ ತಲೆ ಕೆಳಗೆ ತೊಗೊಂಡೋಗಿ ಹಣೆನೂ ಮಂಡಿಗೆ ಮುಚ್ಬೋದು ನೀವು. ಹಾಗೆ ಇರಿ ಅಲ್ಲೇ. ಮಾಡೋಕ್ಕಾಗಲ್ಲ ಅಂತ ಮೇಲೆ ಬಂದ್ಬಿಡ್ಬೇಡಿ. ಕೈ ಇಲ್ಲಿಡೋಕ್ಕಾಗತ್ತೆ ಅಂದರೆ ಅಲ್ಲೇ ಇಟ್ಕೊಳ್ಳಿ, ಪರವಾಗಿಲ್ಲ. ಮುಂದೆನೇ ಚಾಚಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ತಿಂಗಳುಗಳಾದ್ಮೇಲೆ ತಾನೇ ಕೈ ಮುಂದೆ ಹೋಗುತ್ತೆ, ಆಯಿತಾ. ವಾಪಸ್ ಬನ್ನಿ ಮೇಲೆ, ಕೈ ನೇರ ಇಟ್ಕೊಳ್ಳಿ. ಇವಾಗ ಅದನ್ನೇ ಬಲಗಡೆಗೆ ಕೆಳಗೆ ಹೋಗಿ.
ನಿಮಗೆ ಹಿಂಗೆ ಕೆಳಗೆ ಹೋಗೋಕ್ಕೆ ತುಂಬ ಹಿಂಸೆ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಏನಾದರೂ ಟವಲ್ಲು ಅಥವಾ ಬೆಲ್ಟ್ ಏನಾದರೂ ಇತ್ತು ಅಂದರೆ ಅದನ್ನು ಹಿಂಗೆ ಪಾದಕ್ಕೆ ಹಾಕ್ಕೊಂಡು ಹಿಂಗೆ ಪಾದ ಇಟ್ಕೊಂಡು ಆಮೇಲೆ ಕೆಳಗೆ ತಳ್ಳಿ. ಅಭ್ಯಾಸ ಮಾಡೇ ಇಲ್ಲ ಅಂತ ಹೇಳಿದ್ರೆ ದೇಹ ತುಕ್ಕಿಡ್ದಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಕ್ಸೆಪ್ಟ್ ಮಾಡ್ಕೋಬೇಕು ನಿಮ್ಮದೇ ದೇಹ. ಬಿಸಾಕ್ಬಿಟ್ಟು ಬೇರೆ ತೊಗೊಳಕ್ಕೆ ಅಷ್ಟೊಂದು ಶಕ್ತಿ ಇರಲ್ಲ ಎಲ್ಲರಿಗೂ. ಇರೋ ದೇಹದನ್ನೇ ಸರಿ ಮಾಡ್ಕೊತ ಹೋಗ್ಬೇಕಾಗತ್ತೆ. ಆದ್ದರಿಂದ ಕೈ ಆದಷ್ಟು ಮುಂದೆ ತೊಗೊಂಡೋಗಿ, ಆಗಲ್ವಾ ಇಲ್ಲೇ ಇಟ್ಕೊಳ್ಳಿ, ನಿಧಾನ ಕೆಳಗೆ ಹೋಗಿ. ವಾಪಸ್ ಬನ್ನಿ ಮೇಲೆ. ಮತ್ತು ಎರಡೂ ಕಾಲುಗಳನ್ನು ಹತ್ರ ತೊಗೊಂಬನ್ನಿ. ಕಾಲೆರಡು ಜೋಡಿಸಿ ಮಡಿಸಿ ಒಂದು 5-6 ಸತಿ ಮೇಲೆ ಕೆಳಗೆ. ಇದು ಬದಕೋನಾಸನ ಆಯಿತಾ. ಇದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಮ ಸೊಂಟದ ಭಾಗದಲ್ಲಿ ತುಂಬ ಬಿಗಿತಾ ಇರುತ್ತಲ್ಲ, ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ಕಾಲನ್ನು ಬಿಡಿಸ್ಬಿಡಿ, ಮೇಲಕ್ಕೆ ಬನ್ನಿ. ಬಲಗಾಲ ಮುಂದೆ ತೊಗೊಂಬನ್ನಿ, ಎಡಗಾಲ ಹಿಂದಕ್ಕೆ ಇರಲಿ. ಇವತ್ತೆಲ್ಲ ಅಭ್ಯಾಸಗಳು ಸೊಂಟದ ಭಾಗ ಗಮನ ಇಟ್ಕೊಂಡು ಸೊಂಟದ ಭಾಗಕ್ಕೆ ಸೀಮಿತವಾಗಿ ಅಭ್ಯಾಸವನ್ನು ಹೇಳ್ಕೊಡ್ತೀನಿ ನಿಮಗೆ. ಹಿಪ್ ಜಾಯಿಂಟ್ಸ್ ಅಂತ ಏನು ಹೇಳ್ತಾರೆ, ಪೂರ್ತಿ ಟೈಟ್ ಆಗಿರುತ್ತೆ, ಏನೋ ಅಭ್ಯಾಸ ಮಾಡ್ದೇನೆ. ಅದನ್ನೆಲ್ಲ ಫಸ್ಟು ಸಡಿಲಗೊಳಿಸೋದು ಹೇಗೆ ಅನ್ನೋ ಅಭ್ಯಾಸಗಳನ್ನೇ ಇವತ್ತು ಹೇಳ್ಕೊಡೋದು ನಿಮಗೆ. ಸೊ ಬಲಗಾಲ ಮುಂದೆ ಇಟ್ಕೊಳ್ಳಿ, ಎಡಗಾಲ ಹಿಂದಕ್ಕಿರಲಿ. ಕೈಯನ್ನು ಹೀಗೆ ಮುಂದೆ ಇಟ್ಕೊಳ್ಳಿ. ಆದಷ್ಟು ಕೆಳಗೆ ಕೂರಬೇಕು. ನಿಧಾನಕ್ಕೆ ಆಗುತ್ತೆ ಅಂದರೆ ತಲೆ ಕೆಳಗೆ ಮುಗಿಸಿ. ಇವಾಗ ನಿಧಾನ ಮೇಲಕ್ಕೆ ಬನ್ನಿ, ಎದೆ ಎತ್ತಿ ಮೇಲೆ. ನೀವು ತುಂಬ ದಿನದಿಂದ ಏನು ಮಾಡೇ ಇಲ್ಲ ಅಂತ ಹೇಳಿದ್ರೆ ಅವಾಗಲೇ ಹೇಳ್ದಂಗೆ ಫುಲ್ ದೇಹ ತುಕ್ಕಿಡ್ದಿರುತ್ತೆ, ಈ ತೊಡೆ ಕೆಳಗೆ ಹೋಗಲ್ಲ. ಆ ಪರಿಸ್ಥಿತಿಲಿ ಪ್ರಾಬ್ಲಿ ಇಷ್ಟು ತನಕ ಇರ್ತೀರ ಅಷ್ಟೇ ನೀವು, ಪರವಾಗಿಲ್ಲ, ಇಷ್ಟನ್ನೇ ಮಾಡಿ. ಈ ತೊಡೆ ಕೆಳಗೆ ಕುತ್ಕೋಬೇಕು. ಅದು ಸ್ವಲ್ಪ ದಿನಗಳಾಗುತ್ತೆ, ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ, ಬೇರೆ ಏನೂ ಆಪ್ಷನ್ ಇಲ್ಲ. ದೃಷ್ಟಿ ಮುಂದಕ್ಕೆ. ಇವಾಗ ಬದಲು ಮಾಡೋಣ, ಎಡಗಾಲ ಮುಂದೆ ತೊಗೊಂಬನ್ನಿ. ನೋಡಿ, ಈ ಭಾಗ ಇರುತ್ತಲ್ವಾ, ಈ ತೊಡೆ ಭಾಗ ಪೂರ್ತಿ ಕೆಳಗೆ ಹೋಗಬೇಕು. ನೀವು ಕಷ್ಟಪಡ್ತಾ ಇದ್ದೀರಾ, ಮಾಡಿಲ್ಲ, ಸೊಂಟ ತುಂಬ ಗಟ್ಟಿಯಾಗಿದೆ ಅಂದರೆ ಪ್ರಾಬ್ಲಿ ಇಲ್ಲೇ ಇರ್ತೀರ. ಈ ಭಾಗ ಕೆಳಗೆ ಕೂರೋದೇ ಇಲ್ಲ. ಒಂದು ಸ್ವಲ್ಪ ದಿನ ಆಗುತ್ತೆ ಅದಕ್ಕೆ. ಇವಾಗ ನಿಧಾನ ಕೈ ಕೆಳಗೆ ಇಟ್ಬಿಟ್ಟು ಹಾಗೆ ಸ್ಥಿತಿಯಿಲ್ಲರಿ. ಹಾಗೆ ಹಿಂದಿನ ಕಾಲು ಸ್ಟ್ರೇಟ್ ಮಾಡಿ, ಆಗುತ್ತೆ ಅಂದರೆ ತಲೆ ಕೆಳಗೆ. ನಿಧಾನಕ್ಕೆ ಉಸಿರಾಡಬೇಕು. ತಲೆ ಎತ್ತಿ, ಕೈ ವಾಪಸ್ ಕಾಲುಗಳ ಮಧ್ಯೆ ತೊಗೊಂಬನ್ನಿ. ಎದೆ ಎತ್ತಿರಲಿ ಮೇಲೆ, ದೃಷ್ಟಿ ಮುಂದಕ್ಕೆ. ಬದಲು ಮಾಡಿ ಬಲಗಾಲ ಮುಂದಕ್ಕೆ ತೊಗೊಂಬನ್ನಿ. ಇವಾಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ಇವಾಗ ಹೀಗೆ ಇರ್ತೀರ ಅಲ್ವಾ, ಕಾಲು ಹಾಗೆ ಇರಲಿ. ಇವಾಗ ಹಿಂದ್ಗಡೆ ಕಾಲನ್ನ ನಿಧಾನಕ್ಕೆ ಮಡಿಸ್ಬಿಟ್ಟು ಹೀಗೆ ಪಾದ ಇಟ್ಕೊಳಕ್ಕಾಗತ್ತಾ ನೋಡಿ, ಒಂದು ಕೈ ಸಹಾಯದಿಂದ. ಈಗ ಯಾವತ್ತೂ ಮಾಡೇ ಇಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಕಾಲಂತೂ ಸಿಗುತ್ತೆ. ಇದನ್ನು ಹಿಂದೆ ಹಿಂಗೆ ಇಟ್ಕೊಂಡ್ಮೇಲೆ ದೃಷ್ಟಿ ಮುಂದಕ್ಕಿರಬೇಕು. ನಿಮ್ಗಾಗುತ್ತೆ ಅಭ್ಯಾಸ ಮಾಡೋಕ್ಕೆ. ಸ್ವಲ್ಪ ಏನಾದರೂ ಫ್ಲೆಕ್ಸಿಬಲ್ ಇದ್ದೀರಾ ಅಂತ ಹೇಳಿದ್ರೆ ಹಿಂಗೆ ಎರಡೂ ಕೈ ಹಿಂದೆ ತೊಗೊಂಡು ಹೋಗ್ಬೋದು.
ಇದೆಲ್ಲ ಅಭ್ಯಾಸ ನಿಮ್ಮ ಸೊಂಟದಲ್ಲಿ ಏನಾದರೂ ಏನಂತಾರೆ ಅದಕ್ಕೆ, ಆ ಹಿಪ್ ಜಾಯಿಂಟ್ಸ್ ತುಂಬ ಸ್ಟಿಫ್ ಆಗಿತ್ತು ಅಂದರೆ ಅದೆಲ್ಲ ಲೂಸ್ ಆಗ್ತಾ ಹೋಗುತ್ತೆ. ಇನ್ನೊಂದು ಗಮನಿಸಿ, ನೀವು ಹಿಂಗೆ ಇಟ್ಕೊಂಡಿದ ತಕ್ಷಣ ಹಿಂಗೆ ಮುಂದೆ ಹೊರಟೋಗ್ತೀರಾ. ಈ ಕೈ ಇಟ್ಕೊಂಡಿದ್ರಲ್ವಾ, ಹಿಂಗೆ ತಳ್ಳಬೇಕು ಹಿಂದಕ್ಕೆ, ಆವಾಗ ಎದೆ ಮೇಲೆ ಬರುತ್ತೆ. ಇಲ್ಲ ಅಂದರೆ ನೀವು ಪೂರ್ತಿ ಹಿಂಗೆ ಕೆಳಗೆ ಕುಸ್ತು ಬೀಳ್ತೀರಾ, ಏನೂ ಪ್ರಯೋಜನ ಆಗಲ್ಲ. ತಳ್ಳಿ ಹಿಂದೆ. ಇದು ಮಾಡೋಕ್ಕೆ ಆಗಲ್ವಾ, ಇಷ್ಟನ್ನು ಮಾಡಿ. ಇದು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಜಸ್ಟ್ ಇಲ್ಲೇ ಇರಿ ಸಾಕು. ಎಲ್ಲ ಒಂದಲ್ಲ ಒಂದಿನ ಬಂದೇ ಬರುತ್ತಿಲ್ಲ. ಇವಾಗ ಎಡಗಾಲು, ಸೊ ಕೈ ಎರಡು ಮುಂದಕ್ಕಿರಲಿ, ದೃಷ್ಟಿ ಮುಂದೆ. ಎಡಗೈಯಲ್ಲೇ ಇರಲಿ, ಬಲಗೈಯನ್ನು ಹಿಂದಕ್ಕೆ ಇಟ್ಕೊಳ್ಳಿ. ದೃಷ್ಟಿ ಮುಂದಕ್ಕೆ ವಾಲ್ಬೇಡಿ. ಕಾಲು ಇಟ್ಕೊಂಡಿದ ತಕ್ಷಣ ಮುಂದೆ ಹೊರಟೋಗ್ತೀರಾ, ತಳ್ಳಿ. ಆಗುತ್ತೆ ಅಂತ ಹೇಳಿದ್ರೆ ಎರಡೂ ಕೈ ಹಿಂದೆ. ದೃಷ್ಟಿ ಮುಂದಕ್ಕಿರಲಿ, ಹಾಗೆ ಸ್ಥಿತಿಯಲ್ಲಿರಿ. ನಿಧಾನ ಕೈಯನ್ನು ಕೆಳಗಿಳಿಸಿ, ಕಾಲನ್ನು ಕೆಳಗಿಳಿಸಿ. ಎರಡು ಕೈ ಕೆಳಗಿರಲಿ, ನಿಧಾನ ಮೇಲಕ್ಕೆ ಬನ್ನಿ. ಅಧೋಮುಖ ಶ್ವಾನಾಸನ. ಕೈ ಎರಡು ನೇರ, ಕಾಲು ಎರಡು ನೇರ. ಹಿಂಡಿ ಮೇಲೆತ್ತಿರಿ. ಆಗತ್ತೆ ಅಂದರೆ ನೋಡಿ, ನನ್ನ ಮ್ಯಾಟ್ ಜಾರ್ತಾ ಇದೆ ಇದು, ಸೊ ಮೇಲ್ಗಡೆ ಇರುತ್ತೆ, ತೆಗೆದು ಬಿಡ್ತೀನಿ. ಇವಾಗ ಹಿಂಡಿ ಕೆಳಗೆ ಒತ್ತುಬಿಟ್ಟು ಕೈ ಬೆರಳೆಲ್ಲ ಬಿಡಿಸ್ಬೇಕು. ಕೈ ಬೆರಳೆಲ್ಲ ಬಿಡಿಸ್ಬಿಟ್ಟು ನಿಧಾನ ಕೆಳಗೆ ನೋಡಿ. ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಮ ಕಾಲು, ಕೈ, ಬೆನ್ನು ಎಲ್ಲ ನೇರವಾಗಿರುತ್ತೆ. ಆಮೇಲೆ ನಿಧಾನಕ್ಕೆ ಹಿಂಗೆ ಕೆಳಗೆ ಹೋಗ್ಬೋದು. ತಲೆನೂ ಕೆಳಗೆ ಟಚ್ ಆಗುತ್ತೆ ಹಿಂಗೆ. ಇದನ್ನ ಅಭ್ಯಾಸ ಮಾಡೋಕ್ಕೆ ಇಲ್ಲಿಂದ ಶುರು ಮಾಡಬೇಕಾಗತ್ತೆ. ನೀವು ಮಾಡ್ತಾ ಮಾಡ್ತಾ ಸ್ಟಾರ್ಟಿಂಗಲ್ಲೇ ಇಷ್ಟು ಹೋಗಲ್ಲ, ಯಾರ್ದು ಹೋಗಲ್ಲ, ನಂದು ಹೋಗಿರಲ್ಲ, ನಿಮ್ಮದು ಹೋಗಲ್ಲ. ಸೊ ಇಲ್ಲಿಂದ ಶುರು ಮಾಡಿ, ಇಲ್ಲೇ ಇರಿ. ಕಾಲು ಆದಷ್ಟು ನೇರವಾಗಿರಬೇಕು. ನಿಧಾನಕ್ಕೆ ಕಾಲು ಮಡಿಸಿ, ನಿಧಾನಕ್ಕೆ ಹಾಗೆ ಹಿಂದೆ ಕೂತ್ಕೊಂಡು ಕೈ ಮುಂದಕ್ಕೆ ನೇರ ಮಾಡಿ. ಮೇಲಕ್ಕೆ ಬನ್ನಿ. ಹಾಗೆ ಇಲ್ಲಿಂದ ಪರಿಗಾಸನಕ್ಕೆ ಹೋಗೋಣ. ಇದೆರಡು ಒಂದೇ ಲೈನಲ್ಲಿ ಆಯ್ತಾ. ಬಲಗೈ ನೇರ, ದೃಷ್ಟಿ ಮುಂದೆ. ನಿಧಾನ ಕೈಯನ್ನು ಚಾಚ್ತಾ ಕೆಳಗೆ ಹೋಗಿ, ಹೀಗೆ ಮೊಣಕಾಲಿಟ್ಕೊಂಡು ದೃಷ್ಟಿ ಮುಂದಕ್ಕೆ. ಸೊ ಹೀಗಿರ್ತಿರೋ ಸ್ಥಿತಿನಲ್ಲಿ ಇಲ್ಲಿಂದ ನಿಧಾನ ಕೈ ನೇರ ಮಾಡಬೇಕು. ಕಾಲು ಪೂರ್ತಿ ಸ್ಟ್ರೈಟ್ ಆಗಿರಲಿ. ಇಲ್ಲಿ ಹಿಂದೆ ಸ್ಟ್ರೆಚ್ ಆಗುತ್ತೆ, ಅದನ್ನೆಲ್ಲ ಗಮನಿಸ್ತಾ ಬನ್ನಿ. ನಿಧಾನ ವಾಪಸ್ ಬನ್ನಿ. ಈಗ ಇಲ್ಲಿಂದಾನೆ ಎಡಗಾಲು ನೇರ ಮಾಡಿ. ಎಡ ಹಿಂಬಡಿ, ಎರಡು ಮಂಡಿ, ಎರಡು ಒಂದೇ ಲೈನಲ್ಲಿರಬೇಕು. ಬಲಗೈ ಸೊಂಟದ ಮೇಲೆ, ಎಡಗೈ ನೇರ. ನಿಧಾನ ಕೈಯನ್ನು ಮುಂದಕ್ಕೆ ಚಾಚ್ತಾ ಮೊಣಕಾಲಿಟ್ಕೊಳ್ಳಿ. ಭುಜ ಹಿಂದಕ್ಕೆ ತಳ್ತಾ ದೃಷ್ಟಿ ಮುಂದಕ್ಕಿರಲಿ. ನಿಧಾನ ಕೈ ನೇರ ಮಾಡಿ. ಕಾಲು ಪೂರ್ತಿ ಸ್ಟ್ರೈಟ್ ಆಗಿರಬೇಕು. ನಿಧಾನ ವಾಪಸ್ ಬನ್ನಿ. ಮತ್ತೆ ಕಾಫ್ ಮಸಲ್ಸ್ ಮೇಲೆ ಕೂತ್ಕೊಂಡು ಕೈ ಮುಂದಕ್ಕೆ ಚಾಚ್ತಾ
ಕಲಿಸ್ ಕೆಳಗೆ. ಇವಾಗ ಕೈ ಅಲ್ಲೇ ಇಟ್ಕೊಳ್ಳಿ ಆಯಿತಾ. ನಿಧಾನ ಮೇಲಿರ್ತಾನೆ, ಅದು ಮುಖ ಶ್ವಾನಾಸನ. ಕೈ ಕಾಲು ಎರಡು ನೇರ. ಇವಾಗ ಇಲ್ಲಿಂದ ಬಲಗಾಲ ಮುಂದಕ್ಕೆ ಬಾರಿ. ತೊಡೆ ಮತ್ತು ಮೀನ್ ಕಂಡಿನ ಭಾಗ ಟಚ್ ಆಗಬೇಕು ಎರಡು. ಥೈಸು ಮತ್ತು ಕಾಫ್ ಮಸಲ್ಸ್ ಎರಡು ಒಂದಕ್ಕೆ ಮುಟ್ಬೇಕು. ಇದೇ ಎತ್ತಿ ಮೇಲೆ ಲೆಫ್ಟ್ ಚೆಸ್ಟ್ ಅಪ್. ಕೈ ಆದಷ್ಟು ಕೆಳಗಿಡಕ್ಕೆ ಟ್ರೈ ಮಾಡಿ, ದೃಷ್ಟಿ ಮುಂದಕ್ಕಿರಿ. ಈಗ ಚೇಂಜ್ ಮಾಡಿ, ಬಲಗಾಲ ಹಿಂದೆ, ಎಡಗಾಲ ಮುಂದಕ್ಕೆ. ಕೈ ಕೆಳಗಿಡಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಕೈ ಹೀಗೆ ತೊಡೆ ಮೇಲೆ ಇಟ್ಕೊಳ್ಳಿ. ನಿಧಾನ ಕೈ ಕೆಳಗೆ, ಮತ್ತು ಕಾಲು ಮಡಿಸಿ ಕೈ ಎರಡು ನೇರ ಮಾಡ್ತಾ ತಲೆ ಕೆಳಗೆ. ಇವಾಗ ಹಾಗೆ ಬೆನ್ನ ಮೇಲೆ ಮಲ್ಕೊಳ್ಳಿ. ಕೈ ಎರಡು ಎದೆ ಅಕ್ಕಪಕ್ಕದಲ್ಲಿ, ಗದ್ದ ಎಲೆ ಮೇಲೆ ಕೈ ಎರಡು ಎದೆ ಪಕ್ಕ. ಕಾಲು ಸ್ಟ್ರೇಟಾಗಿ ಇಟ್ಕೊಳ್ಳಿ. ನಿಧಾನವಾಗಿ ಹೊತ್ತು ತಗೋತಾ ಕೈ ಕೆಳಗೆ ಬತ್ತಾ ಮೇಲಕ್ಕೆ ಬರಬೇಕು. ಹಾಗೆ ಸ್ಥಿತಿಯಲ್ಲಿರಿ, ಭುಜಂಗಾಸನ. ದೃಷ್ಟಿ ಮುಂದಕ್ಕೆ. ಆಗುತ್ತೆ ಅಂದರೆ ಅಲ್ಲೇ ನಿಧಾನಕ್ಕೆ ಕಾಲು ಮಾಡಿಸಿ. ನಿಮಗೆ ಆಗಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಕಾಲು ಕೆಳಗೆ ಇರಲಿ. ಸ್ವಲ್ಪ ಏನಾದರೂ ತಳ್ಳಬೇಕು ಅಂತ ಅನಿಸಿದ್ರೆ ನಿಮಗೆ ಕಾಲು ಮಾಡಿಸಿಟ್ಕೊಳ್ಳಿ. ಹಿಂಗೆ ಕಾಲು ಮಾಡಿಸಿದ ತಕ್ಷಣ ಸೊಂಟ ಮೇಲೆ ತೊಳುತ್ತೆ, ಸೊಂಟ ಕೆಳಗೆ ತಳ್ಳಬೇಕಾಯ್ತಾ. ದೃಷ್ಟಿ ಮುಂದೆ. ನಿಧಾನ ಕಾಲು ಕೆಳಗೆ ಇಳಿಸಿ. ನೀವು ಕೆಳಗೆ ಬನ್ನಿ, ಕೈ ಎರಡು ಮಾಡಿಸಿ. ಇವಾಗ ಮಂಡೂಕಾಸನ. ಕಾಲು ಎರಡು ಮಾಡಿಸಿ, ಕಾಲು ಮಾಡಿಸ್ಬಿಟ್ಟು ಈಗ ಪಾದ ಇಟ್ಕೋಬೇಕು. ಪಾದ ಇಟ್ಕೊಂಡು ಹಿಂಬಡಿನ ಆದಷ್ಟು ಕೆಳಗಡೆ ನೆಲದ ಕಡೆ ತಳ್ಳಬೇಕು. ಈಗ ನೋಡಿ, ಈ ಎದೆ, ಗದ್ದ, ಭುಜ ಎಲ್ಲ ನೆಲದ ಮೇಲೆ ಇರಬೇಕಾಯ್ತಾ. ಆವಾಗ ಇದು ಕೆಳಗೆ ಹೋಗುತ್ತೆ. ನೀವು ಮೊದಲನೇ ಸತಿ ಇದನ್ನು ಅಭ್ಯಾಸ ಮಾಡ್ತಾಯಿದ್ದೀರ ಅಂದರೆ ನಿಮಗೆ ಕನಿಷ್ಠ ಪಕ್ಷ ಇಲ್ಲಿಗಾದರೂ ಬರುತ್ತೆ ಕಾಲು ನಿಮ್ಮದು.
ಮಾಡ್ತಾ 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 ನಿಧಾನಕ್ಕೆ ಹಿಂಗೆ ಕೆಳಗ್ತಾ ಇರ್ಬೋದು. ನಿಧಾನ ಕಾಲುಗಳನ್ನು ಬಿಡಿಸಿ ಹಾಗೆ ಬೆನ್ನ ಮೇಲೆ ಮಲ್ಕೊಳ್ಳಿ. ಈಗ ಇಲ್ಲಿಂದ 2 ಕಾಲು ಮಡಿಸಿಟ್ಕೊಳ್ಳಿ ಬದ್ಧ ಕೋನಾಸನದಲ್ಲಿ. ಎರಡು ಪಾದ ಬಂದಕ್ಕೊಂದು ಮುಟ್ಟಿರಬೇಕು, ಭುಜ ಪೂರ್ತಿ ಕೆಳಗೆ. ಕಣ್ಗಳು ಮುಚ್ಚಿರಲಿ. ಸ್ಲೋ ಡೌನ್ ದ ಬ್ರೆತ್. ಹೊಸರು ಪೂರ್ತಿ ನಿಧಾನ ಮಾಡ್ತಾ ಬನ್ನಿ. ಈಗ ಕಾಲು ಎರಡು ಜೋಡಿಸ್ತಾ ನಾನು ಬೆನ್ನ ಹತ್ರ ಹೇಳ್ಕೊಂಬನ್ನಿ. ಕಣ್ಣುಗಳು ಮುಚ್ಚಿರ್ಲಿ. ನಾನು ಕಾಲು ಕೆಳಗೆ. ಈಗ ಇಲ್ಲಿಂದಾನೆ ಸೇತುಬಂಧಾಸನ. ನಿಧಾನ ಬೆನ್ನಿನ ಕೆಳಭಾಗ ಮೇಲಕ್ಕೆ ಎತ್ತುತ್ತಾ 2 ಕೈಗಳನ್ನು ಹಿಂಗೆ ಬೆನ್ನಿನ ಕೆಳಗೆ ಕೊಡಬೇಕು ಸಪೋರ್ಟಿಗೆ. ಭುಜಗಳು ಸಡಿಲವಾಗಿರಬೇಕು. ಹೀಗೆ ಸ್ಥಿತಿಯಲ್ಲಿರಿ. ಸೇತುಬಂಧಾಸನ. ನಿಧಾನವಾಗಿ ಉಸಿರಾಡಬೇಕು. ನಿಧಾನ ಕೆಳಗೆ ಬನ್ನಿ. ಮತ್ತೆ ಕಾಲು ಎರಡು ಮಾಡಿಸಿ ಎದೆ ಹತ್ರ ತಗೊಂಬನ್ನಿ. ಆದಷ್ಟು ಎದೆ ಹತ್ರ ಹೇಳ್ಕೊಂಬನ್ನಿ. ಇವಾಗ ಬಲ್ಗಾಲ್ ಅಲ್ಲೇ ಇರಲಿ, ಎಡಗಾಲ್ ಮುಂದಕ್ಕೆ ಸ್ಟ್ರೇಟ್ ಮಾಡಿ. ಬಲಗಾಲನ್ನು ಆದಷ್ಟು ಎದೆ ಹತ್ರ ತಗೊಂಬನ್ನಿ. ನಿಧಾನ ಕತ್ತೆತ್ತಿ ಮೇಲೆ ಗದ್ದ ಮುಚ್ಚಿ. ಎಡಗಾಲು ನಿಧಾನ ಮೇಲಕ್ಕೆ. ಕತ್ತೆತ್ತಿ ಮೇಲೆ ಆಗುತ್ತೆ ಅಂದರೆ ಗದ್ದ ಮುಚ್ಚಬೇಕು. ನಿಧಾನ ಕೆಳಗೆ ಮತ್ತೆ 2 ಕಾಲು ಮಾಡಿಸಿ ಎದೆ ಹತ್ರ ತಗೊಳ್ಳಿ.
ನಿಧಾನ ಕಾಲನ್ನು ಸ್ಟ್ರೆಚ್ ಮಾಡಿ, ಕೈ ಎರಡು ತೊಡೆ ಅಕ್ಕಪಕ್ಕದಲ್ಲಿರಲಿ, ಕಣ್ಣುಗಳು ಮುಚ್ಚಿರಲಿ. ಶವಾಸನ. 1-2 ನಿಮಿಷ ಇಲ್ಲೇ ರಿಲ್ಯಾಕ್ಸ್ ಮಾಡಿ. ಕೈಗಳನ್ನೆರಡು, ಕಾಲುಗಳೆರಡು ಪೂರ್ತಿ ಆಚೆ ಈಚೆ ಇರಲಿ. ಕೀಪ್ ದ ಲೆಗ್ಸ್ ಅಂಡ್ ದ ಹ್ಯಾಂಡ್ಸ್ ಅಪಾರ್ಟ್. ದೇಹದ ಎಲ್ಲ ಅಂಗಾಂಗಗಳನ್ನು ಸಡಿಲಗೊಳಿಸಿ. ಲೂಸನ್ ಆಲ್ ದ ಬಾಡಿ ಪಾರ್ಟ್ಸ್, ಕೊಲಾಪ್ಸ್ ದ ಎಂಟೈರ್ ಬಾಡಿ. ನಿಧಾನವಾಗಿ ಉಸಿರು ಒಳಗೆ ತಗೊಳ್ಳಿ, ನಿಧಾನವಾಗಿ ಉಸಿರು ಹೊರಬಿಡಿ. ಮತ್ತೊಮ್ಮೆ take a deep breath in. Exhale and slowly breathe out. ನಿಧಾನವಾಗಿ ಗಮನವನ್ನು ಕಾಲುಗಳ ಕಡೆ ತಗೊಂಬನ್ನಿ. ಟೇಕ್ ಅ ಡೀಪ್ ಬ್ರೆತ್ ಇನ್. ಉಸಿರನ್ನು ಹೊರಗೆ ಬಿಡ್ತಾ ಕಾಲಿನ ಎಲ್ಲ ಸ್ನಾಯುಗಳನ್ನು, ಮಾಂಸಖಂಡಗಳನ್ನು ಸಡಿಲಗೊಳಿಸ್ತಾ ವಿಶ್ರಾಂತಿಗೊಳಿಸ್ತಾ ಬನ್ನಿ. ರಿಲ್ಯಾಕ್ಸ್ ಆಲ್ ದ ಮಸಲ್ಸ್ ಇನ್ ಬೋತ್ ಲೆಗ್ಸ್. ನಿಧಾನವಾಗಿ ಗಮನವನ್ನು ಹಾಗೆ ಹೊಟ್ಟೆ ಭಾಗದ ಕಡೆ, ಎದೆ ಭಾಗದ ಕಡೆ ತಗೊಂಬನ್ನಿ. ಉಸಿರನ್ನ ಹೊರಗೆ ಬಿಡ್ತಾ ಅದನ್ನು ಸಹ ವಿಶ್ರಾಂತಿಗೊಳಿಸ್ತಾ ಬನ್ನಿ. ಹಾಗೆ ಗಮನವನ್ನು ಬೆನ್ನಿನ ಕೆಳಭಾಗಕ್ಕೆ ತಗೊಂಡು ಬನ್ನಿ. ಬೆನ್ನಿನ ಕೆಳಭಾಗ, ಮಧ್ಯದ ಭಾಗ, ಭುಜಗಳು ಇದೆಲ್ಲವನ್ನು ಸಡಿಲಗೊಳಿಸ್ತಾ ಬನ್ನಿ. ಇವಾಗ ಗಮನವನ್ನು ಕೈಗಳ ಕಡೆ ತಗೊಂಬನ್ನಿ. ಉಸಿರನ್ನು ಹೊರಗೆ ಬಿಡ್ತಾ ಎರಡೂ ಕೈಗಳ ಎಲ್ಲ ಸ್ನಾಯುಗಳು, ಮಾಂಸಖಂಡಗಳನ್ನು ಸಡಿಲಗೊಳಿಸ್ತಾ ಬನ್ನಿ. ಕತ್ತಿನ ಭಾಗ, ಭುಜದ ಭಾಗ, ಕುತ್ತಿಗೆಯ ಭಾಗ, ತಲೆಯ ಹಿಂದಿನ ಭಾಗ, ಮುಖದ ಭಾಗ ಇದೆಲ್ಲವನ್ನು ವಿಶ್ರಾಂತಿಗೊಳಿಸ್ತಾ ಬನ್ನಿ. Loosen all the facial muscles, back of the head, shoulders. ನಿಧಾನವಾಗಿ ಉಸಿರು ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗೆ ಬಿಡ್ತಾ ರಿಲ್ಯಾಕ್ಸ್. ಕೊನೆಯದಾಗಿ ಗಮನವನ್ನು ನೆತ್ತಿಯ ಭಾಗದ ಕಡೆ ತಗೊಂಬನ್ನಿ. ಉಸಿರನ್ನು ಹೊರಗೆ ಬಿಡ್ತಾ ತಲೆಯ ಮೇಲ್ಭಾಗವನ್ನು ವಿಶ್ರಾಂತಿಗೊಳಿಸ್ತಾ ಬನ್ನಿ. ಈಗ ನಿಧಾನವಾಗಿ ಕೈ ಹಾಗೂ ಕಾಲು ಬೆರಳುಗಳನ್ನು ಚಾಲನೆ ಕೊಡ್ತಾ ಕಾಲನ್ನು ಮಡಿಸಿ ಬಲಕ್ಕೆ ಹೊರಳಿ ನಿಧಾನ ಮೇಲಕ್ಕೆ ಬನ್ನಿ. ನೇರವಾಗಿ ಕೂತ್ಕೊಳ್ಳಿ. ಎರಡೂ ಕೈಗಳನ್ನು ಪರಸ್ಪರ ಉಚ್ತಾ ನಿಧಾನ ಎರಡು ಕಣ್ಣುಗಳನ್ನು ಮಾಡಿ. ಸೊ ಇದು ಸೋಮವಾರದ ಯೋಗ ಸಾಧನೆಯ 2ನೇ ವಾರ.
ಮೊದಲನೇ ವಾರದ ಅಭ್ಯಾಸವನ್ನು ನೀವೇನೋ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಲಿಂಕನ್ನು, ಅದನ್ನು ಸಹ ಅಭ್ಯಾಸ ಮಾಡಿ. ಅಭ್ಯಾಸ ಮಾಡಿದ ನಂತರ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಈ ಅಭ್ಯಾಸ ನಿಮಗೆ ಗೊತ್ತಿರೋ ಸ್ನೇಹಿತರು ಹಾಗೂ ನಿಮ್ಮ ಸಂಬಂಧಿಕರು ಯಾರಿಗಾದರೂ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸಿದೆ ಅವ್ರ ಬಳಿ ಇದನ್ನು ಶೇರ್ ಮಾಡಿ. ಹೇಗಿದೆ ಅಂತ ಹೇಳೋದನ್ನು ಕಾಮೆಂಟ್ಸ್ನಲ್ಲಿ ತಿಳಿಸೋಕ್ಕೆ ಬಯಬೇಡಿ. ಮುಂದಿನ ವಾರ ಮತ್ತೆ ಸಿಗೋಣ. ನಮಸ್ಕಾರ.